ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ಪರೀಕ್ಷೆ 2025ಕ್ಕಾಗಿ SSLC ಸಮಾಜ ವಿಜ್ಞಾನದಲ್ಲಿ ಗುರಿ 80ರ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು 7ನೇ ಪಾಠ ಸ್ವಾತಂತ್ರ್ಯ ಹೋರಾಟ ಪಾಠದ ಬಹುನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಇದೇ ತರನಾಗಿರ್ತಕ್ಕಂಥ ಗುರಿ 100 ಅಂತ ಕನ್ನಡದಲ್ಲಿ ಚಾಲೂ ಮಾಡಿದ್ದೀವಿ, ಗುರಿ 80 ಅಂತ ಹಿಂದಿಯಲ್ಲಿ ಮತ್ತು ಗುರಿ 80 ಅಂತ SSLC ಸ್ಟಾರ್ಟ್ ಮಾಡಿದ್ದೀವಿ. ಇಂಗ್ಲೀಷಲ್ಲಿ ಸೈನ್ಸಲ್ಲಿ ಬೇಗನೆ ಕೂಡ ಅವುಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸರಣಿ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಎಲ್ಲವನ್ನೂ ಕೂಡ ಹಾಕಿದ್ದೀವಿ. ಅದನ್ನು ನೋಡಬೇಕಾದ್ರೆ ನೀವು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಸಮಾಜ ವಿಜ್ಞಾನ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2024-25 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಬರ್ತದೆ. ಅಲ್ಲಿ ಒತ್ತಿದ್ರೆ SSಗೆ ಬೇಕಾಗ್ತಕ್ಕಂಥ ಎಲ್ಲ ವಿಡಿಯೋಗಳು ಸಿಗ್ತವೆ. ಈ ಪ್ಲೇಲಿಸ್ಟನ್ನು ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡ್ರೆ ಬೆಟರ್. ಎಲ್ಲಕ್ಕಿಂತ ಮುಂಚೆ ವಿಡಿಯೋನ ಲೈಕ್, ಶೇರ್ ಮತ್ತು ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ ಆನ್ಸರ್ಗಳನ್ನು ಕವರ್ ಮಾಡಿದ್ದೀನಿ. 1 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದವನು ಅಂತ ಕೇಳಿದ್ದಾರೆ. ಲಾರ್ಡ್ ಲಿಟ್ಟನ್ ಅನ್ನೋದು ಉತ್ತರ. ಇಲ್ಬರ್ಟ್ ಮಸೂದೆಯನ್ನು ಜಾರಿಗೆ ತಂದವನು ಲಾರ್ಡ್ ರಿಪ್ಪನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಎಒ ಹ್ಯೂಮ್. ಬಂಗಾಳದ ವಿಭಜನೆಯನ್ನು ರೂಪಿಸಿದ ವೈಸ್ರಾಯ್ ಲಾರ್ಡ್ ಕರ್ಜನ್. ಸಂಪತ್ತಿನ ಸೋರಿಕೆ ಸಿದ್ಧಾಂತ ತಿಳಿಸಿದವನು ದಾದಾಬಾಯಿ ನವರೋಜಿ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದವರು ಬಾಲಗಂಗಾಧರ್ ತಿಲಕರು. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಟ್ಟವರು ಮೊಹಮ್ಮದ್ ಅಲಿ ಜಿನ್ನಾ. ಸ್ವರಾಜ್ಯ ಪಕ್ಷ ಸ್ಥಾಪಿಸಿದವರು CR ದಾಸ ಮತ್ತು ಮೋತಿಲಾಲ್ ನೆಹರು. 1929ರಲ್ಲಿ ಲಾಹೋರ್ದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಜವಾಹರ್ಲಾಲ್ ನೆಹರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರದ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಸುಭಾಷ್ ಚಂದ್ರ ಬೋಸ್. ಭಾರತೀಯ ರಾಷ್ಟ್ರೀಯ ಸೇನೆಯ ಝಾನ್ಸಿ ರೆಜಿಮೆಂಟ್ನ ನೇತೃತ್ವ ವಹಿಸಿದವರು ಕ್ಯಾಪ್ಟನ್ ಲಕ್ಷ್ಮಿ. ಮಹದ್ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದವರು ಅಂಬೇಡ್ಕರ್. ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯಾದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇಷ್ಟು ಇಂಪಾರ್ಟೆಂಟ್ ಇತ್ತು. ಇನ್ನು 2 ಮಾರ್ಕ್ಸ್ ಕ್ವಶನ್ ನೋಡೋದಾದರೆ 19ನೇ ಶತಮಾನದಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದ ಅಂಶಗಳು ಅಂತ ಕೇಳಿದ್ದಾರೆ. 2 ಅಂಕಕ್ಕೆ 4 ಪಾಯಿಂಟ್ ಬರೀಬೇಕು, 3 ಅಂಕಕ್ಕೆ 6 ಪಾಯಿಂಟು, 4 ಅಂಕಕ್ಕೆ 8 ಪಾಯಿಂಟ್ಗಳನ್ನು ಬರೀಬೇಕು. ಓಕೆನಾ? ಪ್ರಶ್ನೆ ಏನಿತ್ತಂತಂದರೆ ಈ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ ಕಾರಣವಾದ ಅಂಶಗಳಲ್ಲಿ ಸಾರಿಗೆ ಸಂಪರ್ಕದ ಬೆಳವಣಿಗೆ, ಇಂಗ್ಲಿಷ್ ಶಿಕ್ಷಣದ ವಿಸ್ತರಣೆ, ಪತ್ರಿಕೋದ್ಯಮ ಬೆಳವಣಿಗೆ, ಸಾಂಸ್ಕೃತಿಕ ಸಂಘಟನೆಗಳ ಹುಟ್ಟು ಅನ್ನೋದು ಸರಿ ಇದೆ. ಮುಂದಿನ ಪ್ರಶ್ನೆ, ಕಾಂಗ್ರೆಸ್ಸಿನ ಸ್ಥಾಪನೆಗೂ ಮೊದಲಿದ್ದ ಸಂಘಟನೆಗಳು ಯಾವುವು? ದ ಹಿಂದೂ ಮೇಳ, ದ ಇಂಡಿಯನ್ ಅಸೋಸಿಯೇಷನ್, ಪೂನಾ ಸಾರ್ವಜನಿಕ ಸಭಾ, ಆಲ್ ಇಂಡಿಯಾ ಅಸೋಸಿಯೇಷನ್. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಹಿನ್ನೆಲೆಯನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಈ ಎಒ ಹ್ಯೂಮ್ರಿಂದ ಮದ್ರಾಸ್, ಬಾಂಬೆ, ಕಲ್ಕತ್ತಾ ನಾಯಕರ ಜೊತೆ ಚರ್ಚೆ ಆಯಿತು. ಪ್ರಾದೇಶಿಕ ಭಾಷೆಗಳಲ್ಲಿ ವೃತ್ತಪತ್ರಿಕೆಗಳ ಆರಂಭ, ಬ್ರಿಟಿಷರ ಒಡೆದು ಆಳುವ ನೀತಿಯ ಚರ್ಚೆ, ಭಾರತೀಯರಲ್ಲಿ ರಾಷ್ಟ್ರೀಯತೆ ಜಾಗೃತಿ ಮೂಡಿಸಬೇಕಂತಕ್ಕಂಥ ಛಲ ಅವರಲ್ಲಿ ಆಗ್ತದೆ. ಮುಂದಿನ ಪ್ರಶ್ನೆ 3 ಅಥವಾ 4 ಅಂಕಕ್ಕೆ ಬರ್ತಕ್ಕಂಥ ಫಿಕ್ಸ್ ಕ್ವಶನ್ಗಳು. ಇಷ್ಟು ನೋಡ್ಕೊಂಡು ಹೋಗಿ ಸಾಕು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಕೇಳಿದ್ದಾರೆ. ಅಂದರೆ ಕಾಂಗ್ರೆಸ್ನ ಮೊದಲ 20 ವರ್ಷಗಳನ್ನು ನಾವು ಮಂದಗಾಮಿಗಳ ಕಾಲ ಅಂತೀವಿ. ಇದರಲ್ಲಿ ಮುಖ್ಯವಾಗಿ WC ಬ್ಯಾನರ್ಜಿ, MG ರಾನಡೆ, ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ ಬರ್ತಾರೆ. ಬ್ರಿಟಿಷ್ ಆಡಳಿತದಲ್ಲಿ ನಂಬಿಕೆ ಇಡ್ತಾರೆ. ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಕೊಡ್ತಾರೆ. ಜನರಲ್ಲಿ ರಾಜಕೀಯ ಪ್ರಜ್ಞೆ ಮೂಡಿಸಲು ಪ್ರಯತ್ನ ಮಾಡ್ತಾರೆ. ಸಭೆಗಳನ್ನು ಸಂಘಟಿಸಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಸೈನಿಕರ ವೆಚ್ಚ ಕಡಿತ, ಕೈಗಾರಿಕೆಗಳ ಅಭಿವೃದ್ಧಿ, ಭಾರತೀಯರಿಗೆ ಉತ್ತಮ ಶಿಕ್ಷಣ, ಬಡತನದ ಬಗ್ಗೆ ಅಧ್ಯಯನ, ಇದು ಇವರ ಮುಖ್ಯ ಬೇಡಿಕೆಗಳು. ಇದನ್ನು ರಾಷ್ಟ್ರೀಯ ಉದಾರವಾದದ ಕಾಲ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ಅನ್ನೋ ಪ್ರಶ್ನೆಯೂ ಕೂಡ ಬರ್ಬೋದು. ಇವರು ಮಂದಗಾಮಿಗಳ ಬಗ್ಗೆ ಅಸಮಾಧಾನ ಹೊಂದಿದ್ದ ಕಾಂಗ್ರೆಸ್ನ ಒಂದು ಗುಂಪು. ಇದರಲ್ಲಿ ಅರಬಿಂದೋ ಘೋಷ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ, ಬಿಪಿನ್ ಚಂದ್ರಪಾಲ್ ಮುಖ್ಯರಾಗಿ ಇದ್ದರು. ಬಂಗಾಳದ ವಿಭಜನೆಯನ್ನು ವಿರೋಧಿಸ್ತಾರೆ. ಸ್ವದೇಶಿ ಚಳವಳಿ ಆರಂಭ, ಬಂಗಾಳದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ ಮಾಡ್ತಾರೆ. ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರ ಹಾಕ್ತಾರೆ. ಜನಸಾಮಾನ್ಯರ ಚಳವಳಿಯಲ್ಲಿ ಜನ ಭಾಗವಹಿಸಲಿಕ್ಕೆ ಪ್ರೇರಣೆ ಕೊಡ್ತಾರೆ. ಪೂರ್ಣ ಸ್ವರಾಜ್ಯ ಇವರ ಮುಖ್ಯ ಗುರಿ. ಪತ್ರಿಕೆಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡ್ತದೆ. ಮುಂದೆ ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಬಳಕೆಗಳನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ. ಇವರು ಕೂಡ ಪೂರ್ಣ ಸ್ವರಾಜ್ಯದ ಕನಸನ್ನು ಹೊಂದಿದ್ರು. ಹಿಂಸಾತ್ಮಕ ಮಾರ್ಗದಲ್ಲಿ ನಂಬಿಕೆ, ರಹಸ್ಯ ಸಂಘಗಳನ್ನು ಸ್ಥಾಪಿಸ್ತಾರೆ. ಹಣ ಮತ್ತು ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ತರಬೇತಿ ಕೊಡ್ತಾರೆ. ಗುರಿ ಸಾಧನೆಗಾಗಿ ಬಾಂಬು ಮತ್ತು ಬಂದೂಕುಗಳನ್ನು ಬಳಸ್ತಾರೆ. ಬ್ರಿಟಿಷರಿಂದ ಕ್ರೂರವಾಗಿ ದಮನಿತರಾಗ್ತಾರೆ. ಇದರಲ್ಲಿ ಮುಖ್ಯವಾಗಿ ರಾಜ್ಗುರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, VD ಸಾವರ್ಕರ್, ಖುದಿರಾಮ್ ಬೋಸ್ ಮತ್ತು ವಿಷ್ಣು ಶಾಸ್ತ್ರಿ. ಮುಂದಿನ ಪ್ರಶ್ನೆ, ಬಂಗಾಳ ವಿಭಜನೆಯ ಕಾರಣ ಮತ್ತು ಪರಿಣಾಮಗಳು.
ಬಂಗಾಳದ ತೀವ್ರ ಸ್ವರೂಪದ ಬ್ರಿಟಿಷ್ ವಿರೋಧಿ ಭಾವನೆಗಳ ಕೇಂದ್ರವಾಗಿತ್ತು. ಪೂರ್ವ ಭಾಗದಲ್ಲಿ ಮುಸ್ಲಿಮರು ಮತ್ತು ಪಶ್ಚಿಮ ಭಾಗದಲ್ಲಿ ಹಿಂದೂಗಳಿದ್ರು. ಹಿಂದೂ ಮುಸ್ಲಿಮರನ್ನು ವಿಭಜಿಸೋದು ಬ್ರಿಟಿಷರ ಉದ್ದೇಶ. ಆ ಮೂಲಕ ಈ ಸ್ವಾತಂತ್ರ್ಯ ಚಳವಳಿಯ ತೀವ್ರತೆಯನ್ನು ಕುಗ್ಗಿಸ್ತಾರೆ. ಕಾಂಗ್ರೆಸ್ನಿಂದ ಬಂಗಾಳದ ವಿಭಜನೆಗೆ ವಿರೋಧ, ದೇಶಾದ್ಯಂತ ಚಳವಳಿಗಳ ಆರಂಭ, ಬಂಗಾಳದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ ಆರಂಭ, ದೇಶಾದ್ಯಂತ ಸ್ವದೇಶಿ ಚಳವಳಿ ಆರಂಭ. 1915ರಲ್ಲಿ ಬ್ರಿಟಿಷ್ ಸರ್ಕಾರ ಬಂಗಾಳದ ವಿಭಜನೆಯನ್ನು ವಾಪಸ್ ಪಡೆದುಕೊಳ್ತದೆ. ಮುಂದಿನ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕರ ಪಾತ್ರ. ಇವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನೇ ಪಡೆದೇ ತೀರ್ತೇನೆ ಅಂತ ಹೇಳ್ತಾರೆ. ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಆರಂಭವನ್ನು ಮಾಡ್ತಾರೆ. ಗೀತಾರಹಸ್ಯ ಗ್ರಂಥ ರಚನೆ ಮಾಡ್ತಾರೆ. ಗಣೇಶ, ಶಿವಾಜಿ ಮತ್ತು ಈ ದುರ್ಗಾ ಉತ್ಸವಗಳನ್ನು ಸ್ವಾತಂತ್ರ್ಯ ಚಳವಳಿಗೆ ಬಳಸಿಕೊಳ್ತಾರೆ. ಬಂಗಾಳದ ವಿಭಜನೆಗೆ ವಿರೋಧ, ಸ್ವದೇಶಿ ಚಳವಳಿ ಆರಂಭ, ಬಂಗಾಳದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ, ವಿದೇಶಿ ವಸ್ತುಗಳ ಬಹಿಷ್ಕಾರ, ಜನಸಾಮಾನ್ಯರು ಚಳವಳಿಯಲ್ಲಿ ಭಾಗವಹಿಸಲು ಪ್ರೇರಣೆ, ಪೂರ್ಣ ಸ್ವರಾಜ್ಯ ಇವರ ಗುರಿ, ಪತ್ರಿಕೆಗಳ ಮೂಲಕ ಜನರಲ್ಲಿ ಜಾಗೃತಿ. ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ. ಇವರು ಸಬರಮತಿ ಆಶ್ರಮದ ಮೂಲಕ ಹೋರಾಟಕ್ಕೆ ಚಾಲನೆ ಕೊಡ್ತಾರೆ. ರೈಲಿನಲ್ಲಿ ಭಾರತ ದರ್ಶನ, ಚಂಪಾರಣ್ಯದಲ್ಲಿ ನೀಲಿ ಬೆಳೆಗಾರರ ಪರ ಹೋರಾಟ ಮಾಡ್ತಾರೆ. ಅಹಮದಾಬಾದ್ ಗಿರಣಿ ಕಾರ್ಮಿಕರ ಪರ ಹೋರಾಟ, ಬೇಡ ರೈತರ ಪರ ಹೋರಾಟ, ಸತ್ಯ ಅಹಿಂಸೆ ಸತ್ಯಾಗ್ರಹಗಳನ್ನು ಪ್ರಯೋಗ ಮಾಡ್ತಾರೆ. ಜನಸಾಮಾನ್ಯರ ಜೊತೆ ಸಂವಾದ ಮಾಡ್ತಾರೆ. ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳ ಪ್ರಾರಂಭವನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬಗ್ಗೆ ವಿವರಿಸಿರಿ. ಈ ರೌಲತ್ ಕಾಯ್ದೆ ವಿರೋಧಿಸಿ ಹರ್ತಾಳಕ್ಕೆ ಗಾಂಧೀಜಿ ಕರೆ ಕೊಡ್ತಾರೆ. ಪಂಜಾಬಿನಲ್ಲಿ ಫಕ್ರುದ್ದೀನ್ ಮತ್ತು ಸತ್ಯಪಾಲ್ ಬಂಧನರಾಗ್ತಾರೆ. ಅಮೃತ್ಸರದಲ್ಲಿ ಪ್ರತಿಭಟನಾ ಸಭೆ ನಡೀತದೆ. ಜನರಲ್ ಡಯರ್ನಿಂದ ಗುಂಡಿನ ದಾಳಿ, 360 ಜನರ ಮರಣ, ಸಾವಿರಾರು ಜನ ಗಾಯಾಳು. ಪಂಜಾಬಿನಲ್ಲಿ ಸೈನ್ಯಾಡಳಿತ ಜಾರಿ. ರವೀಂದ್ರನಾಥ್ ಟಾಗೋರಿಂದ ನೈಟ್ಹುಡ್ ಪದವಿ ವಾಪಸ್. ಗಾಂಧೀಜಿ ಅವರಿಂದ ಅಸಹಕಾರ ಚಳವಳಿ ಆರಂಭ. ಮುಂದಿನ ಪ್ರಶ್ನೆ, ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ನಡೆದ ಅಸಹಕಾರ ಚಳವಳಿಯನ್ನು ವಿವರಿಸಿರಿ. 1920ರಲ್ಲಿ ಅಸಹಕಾರ ಚಳವಳಿ ಆರಂಭ. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆತಾರೆ. ವಕೀಲರಿಂದ ನ್ಯಾಯಾಲಯ ಕಲಾಪಗಳನ್ನು ಬಹಿಷ್ಕಾರ ಮಾಡ್ತಾರೆ. ಮುಂದೆ ಬ್ರಿಟಿಷರು ನೀಡಿದ ಪದವಿಗಳನ್ನು ಹಿಂದಿರುಗಿಸ್ತಾರೆ. ರಾಷ್ಟ್ರೀಯ ಶಾಲೆಗಳ ಆರಂಭ, ಶಾಸನ ಸಭೆಗಳಿಗೆ ರಾಜೀನಾಮೆ, ಚುನಾವಣೆಗಳ ಬಹಿಷ್ಕಾರ ನಡೀತದೆ. ವಿದೇಶಿ ವಸ್ತುಗಳನ್ನು ಸಹಿತ ಬಹಿಷ್ಕಾರವನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಚೌರಿ ಚೌರ ಘಟನೆಯನ್ನು ವಿವರಿಸಿರಿ. ಚೌರಿ ಚೌರ ಎಂಬಲ್ಲಿ 3000 ರೈತರ ಗುಂಪು ಪೊಲೀಸ್ ಸ್ಟೇಷನ್ ಮುಂದೆ ಸೇರಿರ್ತದೆ. ಈ ಕಾಂಗ್ರೆಸ್ ಹೋರಾಟಗಾರರನ್ನು ಕಳಿಸಿದ ಅಧಿಕಾರಿಯ ವಿರುದ್ಧ ಪ್ರತಿಭಟಿಸುವುದು ಇವರ ಉದ್ದೇಶ. ಇನ್ನು ಇದನ್ನು ಸಹಿಸದ ಪೊಲೀಸರು ಗುಂಡು ಹಾರಿಸ್ತಾರೆ, ಜನರನ್ನು ಕೆರಳಿಸ್ತದೆ. ಜನರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ. 22 ಪೊಲೀಸರು ಸಜೀವವಾಗಿ ದಹನರಾಗ್ತಾರೆ. ಬೇರೆ ಕಡೆಗಳಲ್ಲಿ ಹಿಂಸಾಚಾರ ನಡೀತದೆ. ಇದರಿಂದ ಮನನೊಂದು ಗಾಂಧೀಜಿ ಅಸಹಕಾರ ಚಳವಳಿಯನ್ನೇ ಹಿಂದಕ್ಕೆ ಪಡಿತಾರೆ. ಮುಂದೆದ್ದು ಅಸವಿನಯ ಕಾನೂನು ಭಂಗ ಚಳವಳಿ, ಸವಿನಯ ಕಾನೂನು ಭಂಗ ಚಳವಳಿ ಅಥವಾ ಉಪ್ಪಿನ ಸತ್ಯಾಗ್ರಹವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. 1930ರಲ್ಲಿ ಕಾನೂನು ಭಂಗ ಚಳವಳಿಗೆ ನಿರ್ಧಾರ. ಗಾಂಧೀಜಿಯವರಿಂದ 11 ಬೇಡಿಕೆಗಳುಳ್ಳ ಪತ್ರ ವೈಸ್ರಾಯ್ಗೆ ಕೊಡ್ತಾರೆ. ವೈಸ್ರಾಯಿಂದ ಮನವಿ ತಿರಸ್ಕಾರ. ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ. ಚರಕ ಈ ಚಳವಳಿಯಲ್ಲಿ ಪ್ರಸಿದ್ಧವಾಗ್ತದೆ. ಬ್ರಿಟಿಷರಿಂದ ಹಲವು ನಾಯಕರ ಬಂಧನ. ಏಪ್ರಿಲ್ 6ರಿಂದ 13ರವರೆಗೆ ರಾಷ್ಟ್ರೀಯ ಸಪ್ತಾಹದ ಆಚರಣೆ. ದುಂಡು ಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ ನಾಯಕರ ಬಿಡುಗಡೆ. ಕಾಂಗ್ರೆಸ್ನಿಂದ ದುಂಡು ಮೇಜಿನ ಪರಿಷತ್ನ ಬಹಿಷ್ಕಾರ. ಇದರಲ್ಲಿ ಏನಾಗ್ತದಪ್ಪ ಅಂದ್ರೆ ಆಗ್ತದೆ. ಮುಂದಿನ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ವಿವರಿಸಿರಿ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾಗ್ತದೆ. ಕ್ರಿಪ್ಸ್ ಆಯೋಗ ಕೆಲವು ಸಲಹೆಗಳನ್ನು ಭಾರತೀಯರ ಮುಂದೆ ಇಡ್ತದೆ. ಕಾಂಗ್ರೆಸ್ ಇದನ್ನು ಒಪ್ಪದೆ ಚಳವಳಿಗೆ ಕರೆ ಕೊಡ್ತದೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಈ ಚಳವಳಿಯ ಆಶಯ. ಗಾಂಧೀಜಿ ಮಾಡು ಇಲ್ಲವೇ ಮಡಿಗೆ ಕರೆ ಕೊಡ್ತಾರೆ. ಬಹುತೇಕ ಕಾಂಗ್ರೆಸ್ ನಾಯಕರನ್ನು ಬಂಧಿಸ್ತಾರೆ. ಜಯಪ್ರಕಾಶ್ ನಾರಾಯಣರು ಚಳವಳಿಯನ್ನು ಮುಂದುವರಿಸ್ತಾರೆ. ದೇಶದ ಗಡಿಯಾಚೆಗೂ ಹೋರಾಟಗಳು ಪ್ರಾರಂಭವಾಗ್ತವೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾರ್ಮಿಕರ ಹೋರಾಟದ ಬಗ್ಗೆ ವಿವರಿಸಿರಿ. 1827ರಲ್ಲಿ ಕಲ್ಕತ್ತಾದಲ್ಲಿ ಕಾರ್ಮಿಕ ಹೋರಾಟ ಆರಂಭ. ರೈಲ್ವೆ ಕೂಲಿಗಳಿಂದ ನಿರ್ದಾನದಲ್ಲಿ ಬಹಿಷ್ಕಾರ. ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಘೋಷಣೆ. ಕಲ್ಕತ್ತಾದಲ್ಲಿ ಪ್ರಿಂಟರ್ ಯೂನಿಯನ್ನಿಂದ ಪ್ರತಿಭಟನೆ. ಬಾಂಬೆ ಬಟ್ಟೆ ಗಿರಣಿಯವರು ರಾಷ್ಟ್ರೀಯ ಜಾಗೃತಿ ಮೂಡಿಸ್ತಾರೆ. ಕಾರ್ಮಿಕ ಸಂಘಟನೆಗಳ ಸ್ಥಾಪನೆ. ಹೀಗೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕಾರ್ಮಿಕರ ಪಾತ್ರ ಅನನ್ಯ. ಇನ್ನು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬುಡಕಟ್ಟು ಜನರ ಹೋರಾಟದ ಬಗ್ಗೆ ಪ್ರಶ್ನೆಗಳು ಕೂಡ ಬರಬಹುದು. ಸಂತರು, ಮುಂಡರು, ಕೋಲರು ಪ್ರಮುಖ ದಂಗೆ ಹೇಳ್ತಾರೆ. ಕರ್ನಾಟಕದಲ್ಲಿ ಹಲಗಲಿ ಬೇಡರ ಮುಖ್ಯ ದಂಗೆ. ಜಮೀನ್ದಾರಿ ಪದ್ಧತಿಯಿಂದ ಬುಡಕಟ್ಟು ಜನರು ನಿರ್ಗತಿಕರಾಗ್ತಾರೆ. ಕಂಪನಿ ಸರ್ಕಾರ ಸಂತಾಲರನ್ನು ಶೋಷಿಸ್ತದೆ. ಜಮೀನ್ದಾರರು ಮತ್ತು ಲೇವಾದೇವಿಗಾರರ ನಡುವೆ ಲೂಟಿ ನಡೀತದೆ. ಬುಡಕಟ್ಟು ಜನರು ತಮ್ಮ ಶತ್ರುಗಳನ್ನು ಹತ್ಯೆ ಮಾಡ್ತಾರೆ. ಬ್ರಿಟಿಷರು ಸೈನ್ಯದ ಮೂಲಕ ದಂಗೆಯನ್ನು ಹತ್ತಿಕ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ.
ಪ್ರತಿಷ್ಠಿತ ಹುದ್ದೆ ತ್ಯಜಿಸಿ ಹೋರಾಟಕ್ಕೆ ಧುಮುಕ್ತಾರೆ. ನೇತಾಜಿ ಎಂದೇ ಜನಪ್ರಿಯ. ವಿದೇಶದಲ್ಲಿದ್ದ ಭಾರತೀಯರನ್ನು ಸಂಘಟಿಸ್ತಾರೆ. ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ. ಹರಿಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು. ಫಾರ್ವರ್ಡ್ ಬ್ಲಾಕ್ ಪಕ್ಷ ಕಟ್ತಾರೆ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಿಟ್ಲರ್ನ ಸಹಾಯವನ್ನು ಕೇಳ್ತಾರೆ. ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ ಮಾಡ್ತಾರೆ. INA ನೇತೃತ್ವ. ದೆಹಲಿ ಚಲೋಗೆ ಕರೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಭರವಸೆಯನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ. ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದರು. ವಿದೇಶಾಂಗ ನೀತಿ ರೂಪಣೆ, ಆಲಿಪ್ತ ನೀತಿ ಅನುಸರಣೆ, ಶಾಂತಿ ಸಹಬಾಳ್ವೆ ಸೂತ್ರ ಅನುಸರಣೆ, ಕೈಗಾರೀಕರಣ ಮತ್ತು ನವಭಾರತದ ಶಿಲ್ಪಿ, ಮಿಶ್ರ ಆರ್ಥಿಕ ನೀತಿ ಅನುಸರಣೆ, ಸಂಸ್ಥಾನಗಳ ವಿಲೀನೀಕರಣಕ್ಕೆ ಸಹಕಾರ, ಭಾಷಾವಾರು ರಾಜ್ಯ ರಚನೆಗೆ ಕಾರಣ, ಪಂಚವಾರ್ಷಿಕ ಯೋಜನೆ ಆರಂಭ, ಅಣುಶಕ್ತಿಗೆ ಭದ್ರ ತಳಹದಿ ರೂಪಿಸ್ತಾರೆ, ಪಂಚಶೀಲ ತತ್ವಗಳನ್ನು ಒಪ್ಪಿಕೊಳ್ತಾರೆ. ಮುಂದಿನ ಪ್ರಶ್ನೆ, ಸಾಮಾಜಿಕ ಸಮಾನತೆಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಡೆಸಿದ ಹೋರಾಟವನ್ನು ವಿವರಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ. ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತ ಹೇಳ್ತಾರೆ. ಜಾತಿ ವಿನಾಶಕ್ಕೆ ಯೋಜನೆಗಳನ್ನು ರೂಪಿಸ್ತಾರೆ. ಮಹತ್ಕೆರೆ ಕಾಲಾರಾಮ್ ದೇವಾಲಯ ಚಳವಳಿ ರೂಪಿಸ್ತಾರೆ. 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾರೆ. ಅಸ್ಪೃಶ್ಯರ ರಕ್ಷಣೆಗಾಗಿ ಪ್ರತ್ಯೇಕ ಮತಕ್ಷೇತ್ರ ಬಯಸ್ತಾರೆ. ಸ್ವತಂತ್ರ ಕಾರ್ಮಿಕ ಪಕ್ಷ ಕಟ್ತಾರೆ. ಪತ್ರಿಕೆಗಳ ಮೂಲಕ ಜಾಗೃತಿ. ಸಂವಿಧಾನ ರಚಿಸಿ ಸಂವಿಧಾನದ ಶಿಲ್ಪಿ ಅಂತ ಕರೆಸಿಕೊಳ್ತಾರೆ. ಕಡೆ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ರೈತರ ಹೋರಾಟದ ಬಗ್ಗೆ ವಿವರಿಸಿ. ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ ಹೋರಾಟ, ಜಮೀನ್ದಾರ್ ವಿರುದ್ಧ ಹೋರಾಟ, ನೀಲಿ ಬೆಳೆಯುವುದಕ್ಕೆ ವಿರೋಧ, ಭೂ ಕಂದಾಯದ ವಿರುದ್ಧ ಹರತಾಳ, ರೈತ ಚಳವಳಿಯಲ್ಲಿ ಗಾಂಧೀಜಿಯವರ ಪ್ರಭಾವ, ತೆಲಂಗಾಣದಲ್ಲಿ ರಜಾಕರ ವಿರುದ್ಧ ರೈತರ ಹೋರಾಟ, ಬಂಗಾಳದ ರೈತರ ಶೋಷಣೆ ವಿರುದ್ಧ ಹೋರಾಟ, ಮಹಾರಾಷ್ಟ್ರದಲ್ಲಿ ಕಡಿಮೆ ಕೂಲಿ ವಿರುದ್ಧ ಹೋರಾಟ ನಡೀತದೆ. ಇಷ್ಟಿತ್ತು ಸ್ವಾತಂತ್ರ್ಯ ಹೋರಾಟ ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು.